ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸಿಂಹ ಹಾಗೆ ಕನ್ಯಾ ರಾಶಿಯವರ ಏಪ್ರಿಲ್ ಮಾಸದ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಗೇಗಿನ ಏನಾದರೂ ಸಮಸ್ಯೆಗಳು ಸಿಗ್ತಕ್ಕಂಥದ್ದು ಇರ್ತದಾ? ಯಾಕೆಂದರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇದ್ದಕ್ಕಿದ್ದಾಗಿ ಏನಾದರೂ ಟ್ರಬಲ್ಸ್ ಜಾಸ್ತಿ ಬರ್ತದಾ? ಖರ್ಚುಗಳು ಜಾಸ್ತಿ ಆಗ್ಬೋದಾ? ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಬರುತ್ತಾ? ಅದು ಮುಂದುವರಿಯುತ್ತಾ ಹೇಗೆ? ಇದು ಭಾಳ ಮುಖ್ಯವಾಗಿ ನೋಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಅಡೆತಡೆಗಳಿರ್ತಿತ್ತು. ಗುರುವಿನ ಒಂದು ಆಶೀರ್ವಾದ ಇತ್ತ, ಆ ಗುರುವಿನ ಬದಲಾವಣೆಗಳಿಗೆ ಏನಾದರೂ ಅಟ್ಲೀಸ್ಟ್ ಅವ್ರಿಗೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದ? ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನ ಅಂದರೆ ಕೂತಿರ್ತಕ್ಕಂಥ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ನೀಚನಾದಾಗ ಏನೆಲ್ಲ ಫಲಗಳು ಲಭ್ಯವಾಗುತ್ತೆ? ವಿದ್ಯಾರ್ಥಿ ವರ್ಗದವರಿಗೆ ಹೇಗಿರುತ್ತೆ? ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ತದ, ಅಥವಾ ವ್ಯಾವಹಾರಿಕವಾಗಿರ್ತಕ್ಕಂಥ ನಷ್ಟಗಳು ಜಾಸ್ತಿ ಆಗುತ್ತಾ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತಾ? ಕನ್ಯಾ ರಾಶಿಯವ್ರಿಗೆ ಪ್ರತಿಯೊಂದು ವಿಚಾರದಲ್ಲಿ ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾನು ಕೊಡ್ತಾ ಇದ್ದೇನೆ. ನೋಡಿ, ಸಿಂಹರಾಶಿಗೆ ಮೊದಲು ತಗೊಂಡಾಗ ಸಿಂಹರಾಶಿ ವಿದ್ಯಾರ್ಥಿಗಳನ್ನು ಮೊದಲು ನಾವು ಕಾನ್ಸಂಟ್ರೇಟ್ ಮಾಡೋಣ. ವಿದ್ಯಾರ್ಥಿಗಳಿಗೆ SLC ಪರೀಕ್ಷೆ ನಡೀತಾ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮತೆ ಇಲ್ಲ. ಹಾರ್ಡ್ ವರ್ಕ್ ಬಹಳ ಮುಖ್ಯ. ಯಾಕೆ? ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಒಂದು ಶನಿ ಜೊತೆಲಿರತಕ್ಕಂಥದ್ದು ನಾವು ನೋಡಿದ್ವಿ. ಅಲ್ಲೂ ಕೂಡ 6 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ. ಚತುರ್ಥ ಭಾವದಲ್ಲಿ ಕುಜ ಮತ್ತು ಶನಿ ಇದ್ದಾರೆ ಅಷ್ಟಮ ಸ್ಥಾನದಲ್ಲಿ. ಬಟ್ ದಿಸ್ ಈಸ್ ನಾಟ್ ಎ ಗುಡ್ ಟೈಮ್. ಖಂಡಿತವಾಗಿ ಒಳ್ಳೆ ಟೈಮ್ ಅಲ್ಲ ಸಿಂಹರಾಶಿಯವ್ರಿಗೆ. ನಾನು ಪದೇ ಹೇಳ್ತಾ ಇದ್ದೇನೆ, ಆಕ್ಸಿಡೆಂಟ್ಸ್ಗಳು ಆಗ್ತದೆ. ಬಿ ಕೇರ್ಫುಲ್. 4th ಹೌಸ್ ವಿದ್ಯಾಭ್ಯಾಸ, ಮನೆ, ಹಾಗೆ ವಾಹನ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟು ಉತ್ತಮ ಇಲ್ಲ. ಇನ್ನು ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಯಾವುದರಲ್ಲಿ ಶುಭ ಇರ್ತದೆ ಅನ್ನೋದು ಕೂಡ ತಿಳಿಸ್ತೇನೆ. ಬಟ್ ಭೂಮಿಯ ವಿಚಾರದಲ್ಲಿ ಸಮಸ್ಯೆಗಳು ಖಂಡಿತವಾಗಿ ಸಿಂಹರಾಶಿಯವರಿಗೆ ಬರುತ್ತೆ. ಬಿ ಕೇರ್ಫುಲ್. ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮರ ವಿಚಾರ, ಭೂಮಿಯ ವಿಚಾರದಲ್ಲಿ ತಗಾದೆಗಳನ್ನು ಮಾಡ್ಕೋಬೇಡಿ. ವಿದ್ಯಾರ್ಥಿ, ಭೂಮಿಯ ವಿಚಾರ, ರಿಯಲ್ ಎಸ್ಟೇಟ್ ಈ ವಿಚಾರದಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಭೂಮಿ ಖರೀದಿಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಆದರೆ ನೀವು ಕ್ರಯ ವಿಕ್ರಯ ಮಾಡ್ತಿದ್ದೀನಿ, ಮತ್ತೊಂದು ಏನಾದರೂ ಸಮಸ್ಯೆಗಳನ್ನು ಅಂದರೆ ನೀವು ವ್ಯಾವಹಾರಿಕವಾಗಿ ಮಾಡ್ತಿದ್ದೀನಿ ಅಂದರೆ ಅದು ಉತ್ತಮವಾದ ಸಮಯವಲ್ಲ. ಬಿ ಕೇರ್ಫುಲ್. ಇದನ್ನು ಸಿಂಹರಾಶಿಯವರು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ವಿಚಾರದಲ್ಲಿ ಹೇಗಿರುತ್ತೆ? ಕೆಲಸದ ವಿಚಾರನೂ ಅಷ್ಟಕ್ಕಷ್ಟೇ. ಕಿರಿಕಿರಿಗಳು, ಶತ್ರುಬಾಧೆ, ಅನ್ನೋನ್ ಆಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅನ್ನೋನ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು, ಶತ್ರುಬಾಧೆ, ಆರೋಗ್ಯ ಬಾಧೆ. ಬಿ ಕೇರ್ಫುಲ್. ಅದಕ್ಕೆ ನಾನು ಸಿಂಹರಾಶಿಯವ್ರಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಿದ್ದೇನೆ. ಈ ಒಂದು ಸಂದರ್ಭಗಳಲ್ಲಿ ನೀವು ಮೃತ್ಯುಂಜಯ ಜಪ ಬಹಳ ಮುಖ್ಯವಾಗಿ ಮಾಡಿಸಿ, ಅಥವಾ ದುರ್ಗಾ ಹೋಮಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅನ್ನೆಸಸರಿಯಾಗಿ ಶತ್ರುಗಳ ಬಾಧೆ ಜಾಸ್ತಿ ಆಗ್ತದೆ. ಆಗಿಂದಾಗೆ ನೀವು ಸಾಧ್ಯವಾದಷ್ಟು ಕೂಡ ಪ್ರತಿ ದಿವಸ 3 ಬಾರಿ ಆದರೂ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ನೋಡ್ರಪ್ಪ, ಅನ್ನೋನಾಗಿ ಏನಾದರೂ ಸಮಸ್ಯೆಗಳು ಬರುತ್ತೆ, ಇಲ್ಲ ಖರ್ಚುಗಳು, ಏನಾದರೂ ಎಲೆಕ್ಟ್ರಾನಿಕ್ಸ್ ಪ್ರಾಬ್ಲಮ್ಸ್ ಬರ್ಬೋದು. ರೈತರಾಗಿದ್ದರೆ ಮೋಟ್ರುಗಳು ಅಗ್ಲಿಂದಾಗೆ ಸುಟ್ಟೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಇವೆಲ್ಲ ಇಟ್ಸ್ ಹ್ಯಾಪಂಡ್. ಚಿಕ್ಕಪ್ಪ ವಿಚಾರದಲ್ಲಿ ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಿ ತಗಾದೆಗಳು ಭೂಮಿಗೋಸ್ಕರ ಬಂದೇ ಬರ್ತದೆ. ಸಿಂಹರಾಶಿಯವರು ಬರೆದಿಟ್ಕೋಬೇಕಿದೆ. ಸಿಂಹರಾಶಿಯವರು ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪ್ರತಿ ದಿವಸ ಹನುಮಾನ್ ಚಾಲೀಸದ ಜೊತೆಗೆ ಎದ್ದ ತಕ್ಷಣ ಸಾಸಿವೆ ಜೊತೆ ನೀರಿನೆಲ್ಲ ಸಾಸಿವೆ ಹಾಕ್ಕೊಳ್ಳಿ. ಪ್ರತಿ ದಿವಸ ಓಂ ಭಾಸ್ಕರಾಯ ನಮಃ ಅಂತ 3 ಬಾರಿ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ನೋಡಿ, ಇನ್ನು ದಾಂಪತ್ಯ ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಅಷ್ಟಕ್ಕಷ್ಟೇ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಪಾರ್ಟ್ನರ್ಶಿಪ್ ನಷ್ಟವನ್ನು ತಗೊಳ್ಳುತ್ತೆ, ಬ್ರೇಕ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ದಾಂಪತ್ಯದಲ್ಲಿ ಸಮಸ್ಯೆಗಳು ಕಾಡುತ್ತೆ. ಏನು ಗುರುಗಳು ಇಷ್ಟೊಂದು ಎದುರಿಸ್ತಾ ಇದ್ದೀರಾ? ಅಫ್ಕೋರ್ಸ್ ಇಸ್ ಡನ್. ಇದನ್ನು ಪ್ರಿಕ್ವೆನ್ಷನ್ ನೋಡಿಸ್ಕೊಂಡ್ರೆ ಮಾತ್ರ ನಿಮಗೆ ಶುಭದಾಯಕ. ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಲಗ್ನಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ತಿರ್ಗ ಬುಧ ಕೂಡ ಅಲ್ಲಿಗೆ ಬರ್ತಾನೆ 11ರ ನಂತರ. ನೀಚ ಬುಧ
ಅಲ್ಲೂ ಕೂಡ ಸಮಸ್ಯೆಗಳಾಗ್ತಕ್ಕಂಥ ಇರ್ತದೆ. ಅಷ್ಟಮ ಸ್ಥಾನ ಒಮ್ಮೊಮ್ಮೆ ನಿಮಗೆ ಗುಡ್ ಕೊಡ್ಬೋದು, ಅಲ್ಪ ಪ್ರಮಾಣದಲ್ಲಿ ಇದಕ್ಕಿದ್ದ ಹಾಗೆ ಏನಾದರೂ ಬರ್ಬೋದು. ಅಂದರೆ ಐಶ್ವರ್ಯ, ಅಷ್ಟೈಶ್ವರ್ಯ, ಅನ್ಆರ್ನ್ಡ್ ಮನಿ, ಪರಧನ ಇವೆಲ್ಲ ಬರ್ಬೋದು. ಬಟ್ ಅಷ್ಟೇ ಸಮಸ್ಯೆಗಳು ಕೂಡ ಇರುತ್ತೆ. ನಾಟ್ ಅಟ್ ಆಲ್ ಗುಡ್ ಪ್ಲೇಸ್, ಯಾವುದು ಕೂಡ ಗುಡ್ ಪ್ಲೇಸಲ್ಲಿಲ್ಲ. ಸಪ್ತಮದಲ್ಲಿ ರಾಹು ಇದ್ದಾನೆ, ಎದುರಾಳಿಗಳಿಂದ ಸಮಸ್ಯೆ. ಅಷ್ಟು ಉತ್ತಮದ ಕಾಲ, ಗುರುಬಲವಿದೆ, ಅಷ್ಟು ಬಿಟ್ಟರೆ ಇನ್ಯಾವುದು ಉತ್ತಮತೆ ಇಲ್ಲ. ಗುರುಬಲ ಒಂದೇ ಮಾತ್ರ, ಗುರು ಮಾತ್ರ ನಿಮಗೆ ಶುಭವನ್ನು ಕೊಡೋದು. ಆಗಿಂದಾಗ ಅದಕ್ಕೋಸ್ಕರ ರಾಯರ ಸನ್ನಿಧಾನ, ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬಂದರೆ ಅಟ್ಲೀಸ್ಟ್ ಗುರುವಿನ ಅನುಗ್ರಹದಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಸಮಸ್ಯೆ ಇರ್ತದೆ. ಸೊ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಮ್ಯಾಕ್ಸಿಮಮ್ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮೃತ್ಯುಂಜಯ ಹೋಮ ಅವನಾದಿಗಳನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಹನುಮಾನ್ ಚಾಲೀಸವನ್ನು ಪ್ರತಿ ದಿವಸ 3 ಬಾರಿ ಪಠನೆಯನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯ, ಅಡ್ಡಿ ಆತಂಕಗಳು, ಕೆಲಸದಲ್ಲಿ ಶತ್ರುಬಾಧೆ, ನಾನಾ ರೀತಿಯಾದಂಥ ಸಮಸ್ಯೆಗಳು ದೂರ ಆಗೋದು ಸತ್ಯ. ಇಲ್ಲಾಂದರೆ ಏಪ್ರಿಲ್ ತಿಂಗಳು ಅಷ್ಟು ಉತ್ತಮತೆ ಇಲ್ಲ. ಕನ್ಯಾ ರಾಶಿಯವರಿಗೆ ವಿಚಾರಕ್ಕೆ ಬರೋಣ. ಕನ್ಯಾ ರಾಶಿಯವ್ರಿಗೆ ಗುರು ದಶಮ ಸ್ಥಾನದಲ್ಲಿದ್ದಾನೆ. ಅದೇ ಚತುರ್ಥ ವಿದ್ಯಾರ್ಥಿ ಭಾವಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಶುಭ, ಅದರಲ್ಲಿ ಡೌಟೇ ಬೇಡ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಮಾಡ್ತೀರಾ. SLC ಮಾಡ್ತಾ ಇರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಸಾಧ್ಯವಾದಷ್ಟು ಇನ್ನಷ್ಟು ಶುಭಕ್ಕೋಸ್ಕರ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಪರೀಕ್ಷೆಯಲ್ಲಿ ಆದಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಆದಷ್ಟು ಯೆಲ್ಲೋ ವಿಯರ್ನ ದಾಸ್ಕೊಂಡು ಹೋಗಿ, ಆದಷ್ಟು ಯೆಲ್ಲೋ ಪೆನ್. ಓಂ ಬ್ರಹ್ಮಸ್ಪತಯೇ ನಮಃ 21 ಬಾರಿ ಈ ಮಂತ್ರವನ್ನು ಜಪವನ್ನು ಮಾಡಿ, ಅಥವಾ ಓಂ ಗುಂ ಗುರವೇ ನಮಃ ಯಾವುದಾದ್ರೂ ಒಂದು ಮಂತ್ರವನ್ನು ಜಪವನ್ನು ಮಾಡಿ ನಿಮ್ಮ ಮುಖ್ಯ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಇಸ್ ವೆರಿ ಗುಡ್. ಖಂಡಿತವಾಗಿ ಆಗ್ತದೆ, ನೆಮ್ಮದಿ ಸಿಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಒನ್ ಥಿಂಗ್, 11ರ ನಂತರ, ಏಪ್ರಿಲ್ 11ರ ನಂತರ ಬುಧ ಸಪ್ತಮ ಸ್ಥಾನವನ್ನು ಪ್ರವೇಶವನ್ನು ಮಾಡುತ್ತೆ. ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ನೋಡಿ, 12ರ ಅಧಿಪತಿ ಜೊತೆಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ನಷ್ಟವನ್ನು ಕೂಡ ಕೊಡ್ತದೆ. ಯಾಕೆ ನಷ್ಟ ಕೊಡುತ್ತೆ? ನೀಚ ಸ್ಥಾನ, ಅಲ್ಲಿ ನೀಚಭಂಗ ರಾಜಯೋಗ. ಫಸ್ಟ್ ಪಾರ್ಟ್ ಆಫ್ ಬುಧ 10-12 ದಿವಸಗಳ ಕಾಲ ನಿಮಗೆ ತುಂಬ ಸಮಸ್ಯೆಗಳನ್ನು, ನಷ್ಟವನ್ನು ಕೊಡುತ್ತೆ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ. ಇಲ್ಲಿ ದಾಂಪತ್ಯದ ವಿಚಾರ, ಮದುವೆ ಏನಾದರೂ ಆಗಿತ್ತು ಅಂದರೆ ಮದುವೆ ಮಾತುಕತೆಗಳು ಮುರಿದು ಬೀಳುತ್ತೆ. ಯಾಕೆಂದರೆ ಕುಜನಿದ್ದಾನೆ, ಜೊತೆಗೆ ಶನಿ ಇದ್ದಾನೆ. ತೃತೀಯಾಧಿಪತಿ ಜೊತೆಲಿರ್ತಕ್ಕಂಥದ್ದು, ಅಷ್ಟಮಾಧಿಪತಿ ಜೊತೆಲಿರ್ತಕ್ಕಂಥದ್ದು, ಮದುವೆ ಮಾತುಕತೆಗಳ ವಿಚಾರಗಳಲ್ಲಿ ನಡೆದಿದೆ ಅಥವಾ ಆ ಥರದ ಗೊಂದಲ ಇದೆ ಎಂದಾಗ ಪ್ರತಿ ಶನಿವಾರ 8 ಶನಿವಾರಗಳ ಕಾಲ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಥರದ ನಿಮಗೆ ಸನ್ನಿವೇಶ ಇದೆ ಅಂದಾಗ ಸ್ವಲ್ಪ ನೋಡಿ, ಎದುರಿಸ್ತಾ ಇಲ್ಲ, ದಿಸ್ ಈಸ್ ದ ಪ್ರಿವೆನ್ಷನ್. ಸಾಧ್ಯತೆ ಇದೆ. ಯಾಕೆಂದರೆ ಗೋಚಾರ ಫಲ ಅಂತ ನೋಡ್ತೀವಿ. ತೃತೀಯಾಧಿಪತಿ ಜೊತೆ ಒಟ್ಟಿಗೆ ಬುಧನಿದ್ದಾನೆ. ಆ ಬುಧನೊಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಬುಧನಿರೋದ್ರಿಂದ ಏನಾದರೂ ನಿಮಗೆ ಮದುವೆ ಮಾತುಕತೆಗಳು ಆ ಥರದ ವಿಚಾರಗಳು ನಡೆದಾಗ ಸ್ವಲ್ಪ ಟಫ್ ಆಗ್ತದೆ. ಬಿಸ್ನೆಸ್ಸಲ್ಲೂ ಅಷ್ಟೇ ಸ್ವಲ್ಪ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿಕೊಂಡು ಒಮ್ಮೆ ಜಾತಕವನ್ನು ಪರಿಶೀಲನೆ, ಈ ಥರದ ಸಮಸ್ಯೆ ಇದೆ ಎಂದಾಗ ನಿಖರವಾಗಿರ್ತಕ್ಕಂಥ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂದರೆ ಒಮ್ಮೆ ಜ್ಯೋತಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು, ದಶಾಭುಕ್ತಿಗಳ ಕಾಲವನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ನೀಚಭಂಗ ರಾಜಯೋಗಿ ಪರಿಣಾಮವನ್ನು ಬೀರುತ್ತೆ. ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ ಬುಧನಕ್ಕೆ 11ರಾದ ನಂತರ ಗುಡ್ ಅಂಡ್ ಬ್ಯಾಡ್ ಎರಡೂ ಇದೆ. ಅದೇ ರೀತಿಯಾಗಿ ನೋಡಿ, ವಿಪರೀತ ರಾಜಯೋಗ ಅಂತ ಕರೀತೀವಿ. 14ರ ನಂತರ ಸೂರ್ಯನ ಬದಲಾವಣೆ, 12ರಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ವಿಪರೀತ ರಾಜಯೋಗ ಸೂರ್ಯನಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ, ಗುಡ್ ಆಗ್ಬೋದು, ವಿಪರೀತವಾಗಿ ಕಷ್ಟನೂ ಬರ್ಬೋದು. ಯಾಕೆಂದರೆ ದುಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ. ಬಟ್ ಫ್ರೆಂಡ್ಲಿ ಆಗಿರೋದ್ರಿಂದ, ಸ್ನೇಹಗ್ರಹ ಯಾವುದಕ್ಕೆ ಬುಧನಿಗಾಗಿರೋದ್ರಿಂದ ಒಂದು ಸ್ವಲ್ಪ ನೀಚಭಂಗ ರಾಜಯೋಗವಾಗಿ ಪರಿಣಾಮವನ್ನು ಬೀರುತ್ತೆ. ಬಟ್ ಒನ್ ಥಿಂಗ್, ಮಿಶ್ರ ಫಲಗಳಿರ್ತಕ್ಕಂಥದ್ದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ, ಆರೋಗ್ಯದ ವಿಚಾರ ಸ್ವಲ್ಪ ಶುಭವಿರ್ತಕ್ಕಂಥದ್ದು, ಅಷ್ಟು ಅತ್ಯುತ್ತಮವಿಲ್ಲ, ಸ್ವಲ್ಪ ಶುಭದ ಕಾಲವಾಗ್ತಕ್ಕಂಥದ್ದು ಇರ್ತದೆ. ಏನಾದರೂ ಟ್ರೇಡಿಂಗ್ ವಿಚಾರದಲ್ಲಿದ್ದರೆ, ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀನಿ ಗುರುಗಳೇ, ಹೇಗೆ ಆ ಟ್ರೇಡಿಂಗಲ್ಲಿ ನನಗೆ ಶುಭವಿದೆಯಾ, ಶೇರ್ ಮಾರುಕಟ್ಟೆ ಶುಭವಿದೆಯಾ ಗುರುಗಳೇ? 50% ಹೆವಿ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಅಟ್ ಆಲ್ ಗುಡ್. ಇದನ್ನು ನೋಡ್ಕೋಬೇಕು. ಅದೇ ನೋಡಿ, ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಕೇಂದ್ರಗತನಾಗಿರೋದ್ರಿಂದ ಸ್ವಲ್ಪ ಶುಭತ್ವ ನಾವು ನೋಡಬೇಕಾಗ್ತದೆ. ಇನ್ನಿತರೆ ವಿಚಾರಗಳನ್ನು ತಗೊಂಡಾಗ ಅಷ್ಟು ಶುಭತ್ವವಿಲ್ಲ. ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತೋರಿಸಿದೆ. ಆದಷ್ಟು ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ, ಹಾಗೆ
ಪ್ರತಿ ದಿವಸ ನಾನು ಹೇಳಿದಾಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆದಷ್ಟು ಕೂಡ ನೀವು ಪಠಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೂಲಂಕುಷವಾಗಿ ಆಲೋಚನೆಗಳನ್ನು ಮಾಡಿ ಯೋಚನೆಗಳು ಮಾಡಬೇಕು. 11ರ ನಂತರ ಯಾಕೆ ಸಪ್ತಮ ಸ್ಥಾನಕ್ಕೆ ಬುಧನ ಹೋಗಿರೋದ್ರಿಂದ ವ್ಯಾವಹಾರಿಕವಾಗಿ ಗುಡ್ಡಾಗ್ತದೆ, ಬಟ್ ನೀಚತ್ವನಾಗಿರೋದ್ರಿಂದ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಏನೋ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಗುರುಗಳೇ, ಬಟ್ ಚೈತ್ರ ಮಾಸ ಕಳೆದಾದ್ಮೇಲೆ ಮಾಡ್ತೀನಿ ಗುರುಗಳೇ, ನಿಮ್ಮ ಚೈತ್ರ ಮಾಸ ಕಳೆದು ವೈಶಾಖ ಮಾಸಕ್ಕೆ ಬರುತ್ತೆ, ಒಂದು ಸರಿ ಪರಿಶೀಲನೆ ಅಗತ್ಯ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ, ಮಕ್ಕಳು ಏನಾದರೂ ನಾವು IVF ಮತ್ತೊಂದು ಹೋಗ್ತಾ ಇದ್ದೀವಿ ಗುರುಗಳೇ, ದಿಸ್ ಇಸ್ ನಾಟ್ ಎ ಗುಡ್ ಟೈಮ್, ಇದು ಗುಡ್ ಟೈಮಾ? ಬೇಡ, ಖಂಡಿತ ಅಷ್ಟು ಗುಡ್ ಟೈಮ್ ಇಲ್ಲ, ಅಷ್ಟು ಉತ್ತಮತೆ ಇಲ್ಲ. ಯಾಕೆಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಜೊತೆಯಲ್ಲಿದ್ದಾನೆ, ಅಬಾಷನ್ಸ್ ಜಾಸ್ತಿ ಬರ್ತದೆ. IVF ಹೋಗ್ತಕ್ಕಂಥವ್ರಿಗೆ ನನ್ನ ಕಿವಿ ಮಾತಿದು, ಸ್ವಲ್ಪ ತಡೆ ಹಿಡೀರಿ ಆ ಥರ ಹೋಗ್ತಕ್ಕಂಥದ್ದನ್ನು. ದೆನ್ ಆಮೇಲೆ ನೀವು ನಂತರದಲ್ಲಿ ಬರ್ತಕ್ಕಂಥ 15 ಆದ ನಂತರ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಹೋಗಬಹುದು, ಖಂಡಿತ ಹೋಗಿ. ಇಲ್ಲ ಸ್ವಲ್ಪ ಶುಭವಿಲ್ಲ ಅಂದಾಗ ಸ್ವಲ್ಪ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಹೋಲ್ಡಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಕೂಡ ಸಾತ್ವಿಕವಾಗಿರಿ, ಹೆಚ್ಚಿನದಾಗಿ ಬಂಡವಾಳ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ವಹಿಸಿ ಜಾತಕಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಮಿಶ್ರ ಫಲಗಳು ಇರ್ತಕ್ಕಂಥದ್ದು ಇರುತ್ತೆ ನೋಡಿ. ಸಿಂಹ ಹಾಗೆ ಕನ್ಯಾ ರಾಶಿಯವರಿಗೆ ಅಷ್ಟು ಉತ್ತಮದ ಕಾಲವಲ್ಲ. ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಸಮಸ್ಯೆಗಳ ಆಗರ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಆದಷ್ಟು ಕೇರ್ಫುಲ್, ಸಿಂಹರಾಶಿ ತುಂಬ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಇಷ್ಟು ಈ ಒಂದು ಮಾಸದ ಭವಿಷ್ಯ. ಏಪ್ರಿಲ್ ತಿಂಗಳು ನಿಮಗೆ ಸಿಂಹ ಹಾಗೆ ಕನ್ಯಾ ರಾಶಿಯವರಿಗೆ ಸಾಧ್ಯವಾದಷ್ಟು ಭಗವಂತ ಸಮಸ್ಯೆಗಳನ್ನು ದೂರ ಮಾಡಿ ಶಕ್ತಿಯನ್ನು ಕೊಡಲಿ, ಏನೇ ಸಮಸ್ಯೆಗಳು ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು.